ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಮೋಕ್ಷ ಮೆರೆಯುವುದು ನಿನ್ನ ದಯದಿಂದ, ದಕ್ಷ ರಾಕ್ಷಸರೆಲ್ಲ ಓಡುವರು ನಿನ್ನ ಭಯದಿಂದ, ರಕ್ಷಿಸುವ ನೀನೊಬ್ಬನೇ ತ್ರಿಭುವನ ಸಾಕ್ಷಿ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸದ್ಗುರು ಸಿದ್ಧಾರೂಢಪ್ಪನನ್ನು ಅತ್ಯಂತ ಪ್ರೀತಿಯಿಂದ ಸ್ತುತಿಗೈದರು ಭಕ್ತರು. ಸಿದ್ಧಾರೂಢರಂದ್ರೆ ಹೆಂಗದಾರಪ್ಪ ಅಂದ್ರೆ, ತಮ್ಮನ್ನು ನಂಬಿದಂತಹ ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾರೆ. ಮೋಕ್ಷವನ್ನು ಹಂಗೆ ಕೊಡ್ತಾರನ, ಹಂಗೆ ಕೊಡೋದಿಲ್ಲ. ನಮ್ಮ ಜೀವನವನ್ನು ತಿದ್ದುತ್ತಾರೆ. ಮೊದಲು ನಾವು ಮಾಡುವಂಥ ಪಾಪಕೃತ್ಯಗಳಿಗೆ ಕಡಿವಾಣವನ್ನು ಹಾಕ್ತಾರೆ. ನಮ್ಮಿಂದ ಪುಣ್ಯ ಕರ್ಮಗಳು ಘಟಿಸುವ ಹಂಗೆ ಅನುಗ್ರಹಿಸ್ತಾರೆ. ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆದು ನಮ್ಮನ್ನು ಸ್ವಚ್ಛ ಮಾಡಿ ಆಮೇಲೆ ನಮಗೆ ಮೋಕ್ಷ ಪದವಿಯನ್ನು ಅನುಗ್ರಹಿಸ್ತಾರೆ. ಅದಕ್ಕೆ ಸಿದ್ಧಾರೂಢರನ್ನು ಮೋಕ್ಷ ಮೆರೆಯುವುದು ನಿನ್ನ ದಯದಲ್ಲಿ ಅಂತಂದರು. ಮರಾಠಿ ಒಳಗೆ ಗುರುವಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಮೃದಂಗ ತಾಲ ಢೋಲ ಭಕ್ತ ಭಾವಾಂತೇಗಾಂತಿ, ನಾಮ ಸಂಕೀರ್ತನೆ ನಿತ್ಯಾನಂದೇ ನಾಚತಿ ಅಂಥೇಳಿ. ಪದೋಪದಿ ಅಪಾರಜಾಲ ಪುಣ್ಯಾಚಾರಾಸಿ, ಸರ್ವಹಿತೀರ್ಥೆ ಗಡಲಿಯಾಮ ಆದಿ ಕರುಣಿಕಾಶಿ ಅಂಥೇಳಿ. ಕೇವಲ ಒಂದು ಸಾರಿ ಆ ಸದ್ಗುರುವಿನ ಪ್ರದಕ್ಷಿಣೆಯನ್ನು ಹಾಕಿದರೆ ಕಾಶಿಯನ್ನು ಮೊದಲು ಮಾಡಿಕೊಂಡು ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದಷ್ಟ ಫಲ. ಕೇವಲ ಒಂದು ಸಾರಿ ಆ ಸದ್ಗುರುವಿನ ಒಂದು ಪ್ರದಕ್ಷಿಣೆ ಹಾಕಿದರೆ ಎಂಥ ಒಂದು ತಪಸ್ಸು, ಎಂಥ ಒಂದು ಪುಣ್ಯದ ಗಂಟು ಆ ಸದ್ಗುರು ಸಿದ್ಧಾರೂಢರು ಅಂಥೇಳಿ ತಿಳ್ಕೊಳ್ಬಹುದು. ಮತ್ತೊಂದು, ನಮ್ಮಲ್ಲಿ ಏನಾದರೂ ದುರ್ಗುಣಗಳಿದ್ದರೆ, ಧನಾತ್ಮಕ ಅಲ್ಲದ ಋಣಾತ್ಮಕ ಶಕ್ತಿಗಳ ಪ್ರಭಾವ ಏನಾದರೂ ನಮ್ಮ ಮೇಲೆ ಇದ್ದರೆ, ಕೇವಲ ಆ ಸದ್ಗುರುನಾಥನ ದರ್ಶನ, ಕೇವಲ ಸಿದ್ಧಾರೂಢರ ಒಂದು ಸ್ಮರಣೆ, ಓಂ ನಮಃ ಶಿವಾಯ ಮಹಾಮಂತ್ರದ ಉಚ್ಚಾರ ಆ ದುಷ್ಟಶಕ್ತಿಗಳಿಂದ ನಮ್ಮನ್ನು ದೂರ ಇಡ್ತೈತಿ. ನಮ್ಮ ವಿಚಾರಗಳು ಕೆಡಾಕತ್ತಾವಪ್ಪ ಅಂದ್ರೆ, ನಮ್ಮ ಭಾವನೆಗಳು ವಿಚಲಿತವಾಗಕತ್ತಾವಂದ್ರೆ, ನಮ್ಮ ಮೇಲೆ ಯಾವುದೋ ಒಂದು ಋಣಾತ್ಮಕ ಶಕ್ತಿಯ ಪ್ರಭಾವ ಐತಿ ಅಂತ ಅದರ ಅರ್ಥ. ಆ ಋಣಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಿ ನೀನು ಧನಾತ್ಮಕ ಶಕ್ತಿ ಸ್ವರೂಪನ ಇದ್ದೀಯಪ್ಪ ಅಂಥೇಳಿ ಬೋಧನೆ ಮಾಡಿ, ತನ್ನನ್ನು ನಂಬಿದಂಥ ಭಕ್ತರನ್ನು ರಕ್ಷಣೆ ಮಾಡುವಂಥ ಕರುಣಾಮೂರ್ತಿ ಭಗವಂತ ಸದ್ಗುರು ಸಿದ್ಧಾರೂಢರು ಅಂಥೇಳಿ ಭಾಳ ಸುಂದರವಾಗಿ ಹೇಳಿದರು. ಸಿದ್ಧಾರೂಢಪೋಳ ಚರಿತ್ರವನ್ನು ಸ್ವಲ್ಪ ನಾವು ಅವಲೋಕನ ಮಾಡ್ಕೋತ ಹೋದ್ರೆ, ಎಷ್ಟು ಜನ ಅವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಮುಕ್ತರಾಗಿ ಹೋದರಂತ. ಒಬ್ಬಾಕಿ ಜೋಗಮ್ಮ ಸಿದ್ಧಾರೂಢರ ಹಂತೇಕ ದಿನ ಬಂದು ದರ್ಶನ ತೊಗೊಂಡು ಹೋಗ್ಕಿಳು. ಊರಾಗೆಲ್ಲ ಜೋಗಾಡಿ ಬಂದಂಥ ಕಾಳನ್ನು ಸಿದ್ಧಾರೂಢರ ಮಠದೊಳಗೆ ಅರ್ಪಿಸಿ ಹೋಗಿಬಿಡ್ತಿದ್ಲಕ್ಕಿ. ಒಂದು ಸಾರಿ ಸಿದ್ಧಾರೂಢರ ಕೀ ಕೇಳ್ತಾರೆ, ಏನವ ನೀ ಎಲ್ಲಮ್ಮನ ಹೆಸರು ಹೇಳಿ ಜೋಗಾಡ್ತಿ, ಭಿಕ್ಷೆ ಮಾಡ್ತಿ, ಅದನ್ನು ಎಲ್ಲಮ್ಮಗೆ ಹೋಗಿ ಅರ್ಪಣೆ ಮಾಡೋದು ಬಿಟ್ಟ ಈ ಮಟ್ಟಕ್ಕೆ ತಂದು ಅರ್ಪಿಸ್ತೀಯಲ್ವಾ ಅಂತ ಕೇಳಿದರು ಸಿದ್ಧಾರೂಢರು. ಆವಾಗ
ಆ ಜೋಗಮ್ಮ ಸಿದ್ಧಾರೂಢರಿಗೆ ನಮಸ್ಕರಿಸಿ, ಅಪ್ಪ ನನ್ನ ಪಾಲಿನ ಎಲ್ಲಮ್ಮ, ನನ್ನ ಪಾಲಿನ ಮುಕ್ತಿದಾತ, ಎಲ್ಲವೂ ನೀನೇ ಇದ್ದಾಗ ಅಲ್ಲಿ ಹೋಗುವ ಅವಶ್ಯಕತೆ ನನಗಿಲ್ಲ, ನಿನ್ನಲ್ಲಿನ ಆ ಎಲ್ಲಮ್ಮನನ್ನು ಕಂಡೆ ಅಂತಂದ್ಲಕ್ಕಿ ಜೋಗಮ್ಮ. ಸಿದ್ಧಾರೂಢರಿಗೆ ಬಹಳ ಸಂತೋಷ ಆಯಿತು. ಆಕೆ ಸೇವೆಗೆ ಮೆಚ್ಚಿದಂತಹ ಸಿದ್ಧಾರೂಢರು, ಯವ್ವ ನಿನಗೇನು ಬೇಕು ಆಶೀರ್ವಾದ ಮಾಡ್ತೀನಿ ಅಂತ ಕೇಳಿದರು. ಆವಾಗ ಆ ಜೋಗಮ್ಮ ಹೇಳ್ತಾಳೋ, ನನ್ನ ಅಂತ್ಯಕಾಲಕ್ಕೆ ನೀ ಬಂದು ನನಗೆ ದರ್ಶನ ಕೊಟ್ಟರೆ ಸಾಕು ಅಂತ ಜೋಗಮ್ಮ ಸಿದ್ಧಾರೂಢರ ಕಡೆಯಿಂದ ಆಶೀರ್ವಾದ ಪಡ್ಕೋತಾಳೆ. ಎಷ್ಟೋ ದಿವಸ ಹೋತು, ಆ ಜೋಗಮ್ಮ ವಯಸ್ಸಾತು, ಮನೆಯೊಳಗೆ ಹಾಸಿಗೆ ಹಿಡಿದ್ಲು. ನಿತ್ಯವೂ ಸಹಿತ ಸಿದ್ಧಾರೂಢರ ಸ್ಮರಣೆನ ಮಾಡ್ತಿದ್ಲು. ಒಂದು ಸಾರಿ ಸಿದ್ಧಾರೂಢರು ಹಳೆ ಹುಬ್ಬಳ್ಳಿಯೊಳಗೆ ಭಿಕ್ಷಾ ಬೇಡಕತ್ತಿದ್ರು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲಿ ಬಂದರು. ಅವರು ಸಿದ್ಗಿ ಮೇಲೆ ಕುಂತ ಬಂದಿದ್ದರು. ಅವರು ಸಿದ್ಗಿ ಕೆಳಗೆ ಇಳಿಸಿರು. ತಾವು ಸಿದ್ಗಿ ಮೇಲಿಂದ ತೆಳಗಿಳಿದ ಸಿದ್ಧಾರೂಢರನ್ನ ಸಿದ್ಗಿ ಮೇಲೆ ಕುಂಡ್ರಿಸಿದರು. ಹೊರಲಿ ಎಲ್ಲರೂ ಅಂತ ಶಿಷ್ಯರಿಗೆ ಹೇಳಿದರು. ನಾಗಲಿಂಗ ಮಹಾಸ್ವಾಮಿಯ ಶಿಷ್ಯರೆಲ್ಲರೂ ಸಹಿತ ಸಿದ್ಧಾರೂಢರನ್ನ ಸಿದ್ಗಿ ಒಳಗೆ ಕುಂತು ಹತ್ತರು. ಗಿರಿ 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 3 ಸುತ್ತು ತಿರುಗಿ ಸಿದ್ಗಿ ಓಡಿ ಹುಬ್ಬಳ್ಳಿಯಾಗ ಓಡಿ ಹೋಗ್ಬಿಡ್ತು ಊರಾಗ. ಸಿದ್ಧಾರೂಢರ ಭಕ್ತರಿಗೆ ಚಿಂತೆ ಇತ್ತು, ನಮ್ಮಪ್ಪ ಎಲ್ಲಿ ಹೋದ ಅಂತ ಹೇಳಿಕರ. ನಿಮ್ಮಪ್ಪ ಮುಕ್ತಿ ಕೊಡಕ್ಕೆ ಹೋಗಿದ್ದಾನೆ ನಿಲ್ಲೋ ಅಂತಂದರು ನಾಗಲಿಂಗಜ್ಜವರು. ಆ ಸಿದ್ಗಿ ಹೋಗಿ ಎಲ್ಲಿ ನಿಂತಿತ್ತಪ್ಪ ಅಂದ್ರೆ, ಯಾವ ಜೋಗಮ್ಮ ಸಿದ್ಧಾರೂಢರ ಕಡೆಯಿಂದ ಮಾತು ತಗೊಂಡಿದ್ಲು, ಅಂತ್ಯಕಾಲಕ್ಕೆ ನನಗೆ ದರ್ಶನ ಕೊಡಬೇಕಂತೇಳಿ ಆಕೆ ಮನೆ ಮುಂದೆ ನಿಂತು ಸಿದ್ಧಾರೂಢರ ಹೃದಯ ಕರಗಿತು. ಕರುಣಾದೃಷ್ಟಿಯಿಂದ ಒಳಗೆ ಹೋಗಿ ನೋಡ್ತಾರೆ, ಜೋಗಮ್ಮನ ಪ್ರಾಣ ಹೊಂಟೈತಿ. ಆಕೆಯ ಒಂದು ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಆಕೆಗೆ ವಿಶ್ವರೂಪ ದರ್ಶನ ಮಾಡಿಸಿದಂಗೆ ದೇವಿನೂ ಆಗಿ ತಾನ ಕಂಡು ಮೋಕ್ಷವನ್ನು ಕೊಟ್ಟಿದ್ದರು ಸಿದ್ಧಾರೂಢರು ಅಂಥೇಳಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ಬಹಳ ಸುಂದರವಾಗಿ ಈ ವಿಷಯವನ್ನು ನನ್ನ ಮುಂದೆ ಹೇಳ್ತಿದ್ರು. ಅವರು ಮತ್ತೊಂದು ಸಪಾರಿ ತುಕ್ಕವ್ವ ಎಷ್ಟೊಂದು ಸಿದ್ಧಾರೂಢಪ್ಪನ ಸೇವೆಯನ್ನು ಮಾಡಿದ್ಲು. ನಿತ್ಯವೂ ಸಹಿತ ಸಿದ್ಧಾರೂಢರ ಮಠದೊಳಗೆ ಬಂದು ನೂರಾರು ರೊಟ್ಟಿ ಬಡಿತಿದ್ಲು. ಸಿದ್ಧಾರೂಢರು ವಯಸ್ಸಾದ ಆ ವೃದ್ಧಳನ್ನು ನೋಡಿ ಮರಗುತ್ತಿದ್ದರು. ತುಕ್ಕವ್ವ ಎಷ್ಟು ರೊಟ್ಟಿ ಬಡಿತೀಯವ ಅಂತಿದ್ರು. ಯಪ್ಪ ನನ್ನ ಜೀವ ಇರೋ ಮಠ ಬಡೇಕಿನ, ನನ್ನ ರೊಟ್ಟ್ಯಾಗ ನಿನ್ನ ಶಕ್ತಿ ಎಷ್ಟು ದಿವಸ ಇರ್ತೈತೋ ಅಷ್ಟು ದಿವಸ ನಾ ಬಡೇಕಿನ ಅಂತೇಳಕ್ಕೆ. ಅಷ್ಟೆಲ್ಲ ಮಾಡಿ ಒಂದು ದಿನಾನೂ ಸಹಿತ ಒಂದು ಬಿಸಿ ರೊಟ್ಟಿನ ತುಕ್ಕವ್ವ ತಿನ್ನಲಿಲ್ಲ. ಎಲ್ಲರದು ಪ್ರಸಾದ ಮುಗಿದ ಮೇಲೆ ಅಲ್ಲೆಲ್ಲೇ ಬಿದ್ದಂಥ ರೊಟ್ಟಿ ತುಕಡಿ ಆರಿಸಿ ಅವನ ಸಾರು ಹಾಕ್ಕೊಂಡು ತಿಂತಿದ್ಲಕ್ಕಿ. ಅದನ್ನು ನೋಡಿ ಸಿದ್ಧಾರೂಢರು, ಏನವ ಇಷ್ಟು ರೊಟ್ಟಿ ಮಾಡ್ತೀವಿ, ಒಂದು ಬಿಸಿ ರೊಟ್ಟಿ ತಿನ್ನಬಾರ್ದ ಅಂತಂದರು. ಯಪ್ಪ ಬಿಸಿ ರೊಟ್ಟಿ ಏನು ಮನ್ಯಾಗ ಸಿಗ್ತೈತಿ, ನಿನ್ನ ಪ್ರಸಾದ ತೊಗೊಳಕ್ಕೆ ಬರ್ತೇನೆಪ್ಪ, ನಾ ಊಟ ಮಾಡೋಕ್ಕೆ ಬರೋದಿಲ್ಲ ಅಂದ್ಲಕ್ಕಿ. ಆವಾಗ ಸಿದ್ಧಾರೂಢರಿಗೆ ಭಾಳ ಸಂತೋಷ ಆಗಿ, ತುಕ್ಕವ್ವ ನಿನ್ನ ಬೇರೆ ಹೆಸರಿಟ್ಟು ಕರಿತೇನೆ ನೋಡೋಣ ಅಂದ್ರವರು. ಯಪ್ಪ ನಿನಗೇನು ತಿಳಿತಿತ್ತು ಅದನ್ನು ಕರಿ ಅಂದ್ಲು. ಆವಾಗ ಇವತ್ತಿನಿಂದ ನೀ ಸಪಾರಿ ತುಕ್ಕವಲ್ವಾ, ತುಕಡಿ ತುಕ್ಕವ್ವ ಅಂಥೇಳಿ ಕರಕ್ಕಿಗೆ ಸಿದ್ಧಾರೂಢರು ಹೆಸರಿಟ್ಟು ಆಶೀರ್ವದಿಸಿದರು. ಆ ತಾಯಿ ಹೇಳ್ತಾಳೆ ಏನಂದ್ರೆ, ಯಪ್ಪ ನನ್ನ ಹಡದಪ್ಪ ಒಂದು ಹೆಸರಿಟ್ಟಿದ್ದ, ನನ್ನ ಪಡೆದಪ್ಪ ನೀ ಒಂದು ಹೆಸರಿಟ್ಟು ನನಗೆ ಮೋಕ್ಷವನ್ನು ಕೊಟ್ಟಿಪ್ಪ ಅಂತೇಳಿ ಸಂತೋಷಪಟ್ಟಳು. ಕಡಿಕ ತುಕ್ಕವ್ವ ಒಂದು ದಿವಸ ಮನೆ ಒಳಗೆ ಮಲ್ಕೊಂಡಾಗ ಮಧ್ಯರಾತ್ರಿ ಪ್ರಾಣ ಹೊಂಟಿತ್ತು. ಟಾಂಗಾದವನ ಸಿದ್ಧಾರೂಢರು ಎಬ್ಸಾಕತ್ತಾರ ಮಧ್ಯರಾತ್ರಿ 3 ಗಂಟೆಗೆ. ಏಳಪ್ಪ ಏಳು, ಲಗುನ ಏಳು, ಟಾಂಗ ತಯಾರು ಮಾಡಂದ್ರು. ಯಾಕ್ರಿ ಅಪ್ಪ ಇಷ್ಟೊತ್ತಿನಾಗ ಅಂದ. ಇಲ್ಲೋ ತುಕಡಿ ತುಕ್ಕವ್ರ ಮನೆಗೆ ಹೋಗಬೇಕು ಅಂದರು. ಟಾಂಗ ತಯಾರು ಮಾಡಿಸಿ ಆ ಒಂದು ಟಾಂಗ ತೊಗೊಂಡು ಹೋಗಿ ತುಕ್ಕವ್ರ ಮನೆ ಮುಂದೆ ನಿಂತಾರ.
ಮನೆಯಾಗಿನ ಮಂದೆಲ್ಲರೂ ಸಹಿತ ದುಃಖವ ಪ್ರಾಣ ಬಿಡೋದನ್ನು ನೋಡಿ ದುಃಖ ಪಡಕತ್ತಾರ. ಅಂತ ಅದರೊಳಗೆ ಸಾಕ್ಷಾತ್ ಮೃತ್ಯುಂಜಯನ ಸ್ವರೂಪದಿಂದ ಸಿದ್ಧಾರೂಢರವ್ರ ಮನೆಗೆ ಹೋಗಿ ತುಕಡಿ ತುಕ್ಕವನ ತಲೆ ಮೇಲೆ ವರದ ಹಸ್ತವನ್ನಿಟ್ಟು ವಿಭೂತಿ ಹಚ್ಚಿ ಆಶೀರ್ವದಿಸಿ ಆಕೆಗೆ ಮೋಕ್ಷವನ್ನು ನೀಡಿದ್ದನ್ನು ನಾವಿಲ್ಲಿ ಸ್ಮರಣೆ ಮಾಡಬಹುದು. ಈರುಬಾಯಿ ಎನ್ನುವಂತಹ ಭಕ್ತಳು ಸಿದ್ಧಾರೂಢರ ಮಠಕ್ಕೆ ನಿತ್ಯವೂ ಸಹಿತ ಶಾಸ್ತ್ರ ಕೇಳಕ್ಕೆ ಬರ್ತಿದ್ಲು. ಶ್ರಾವಣ ಮಾಸದೊಳಗೆ ಮಳೆಗಾಲದೊಳಗೆ ರೊಜ್ಜಿನೊಳಗೆ ಜಾರಿ ಬಿದ್ದು ಆಕಿದ ಕಾಲು ಮುರಿತು. ಆವಾಗ ಮಠಕ್ಕೆ ಬರ್ದಂಗಾತು. ಮನ್ಯಾಗ ಮಲ್ಕೊಂಡು ಕಣ್ಣೀರು ಸುರಿಸ್ತಿದ್ಲು. ಕಾಲು ಮುರಿತಂತ ಆಕಿಗೆ ಕೆಟ್ಟ ಅನ್ನಿಸ್ತಿರ್ಕಿಲ್ಲ. ನಮ್ಮಪ್ಪನ ಮಟ್ಟಕ್ಕೆ ಹೋಗೋದು ತಪ್ಪಿತಲ್ಲ, ನಮ್ಮಪ್ಪನ ಶಾಸ್ತ್ರ ಕೇಳೋದು ತಪ್ಪಿತಲ್ಲ ಅಂತ ಅಳ್ತಿದ್ಲಕ್ಕಿ. ಆವಾಗ ಆಕೆ ಮಗನ ಕಳಿಸ್ಕೊಡ್ತಿದ್ಲು. ಸಿದ್ಧಾರೂಢರ ಮಠದಾಗ ಇವತ್ತು ಅಪ್ಪವ್ರು ಯಾವ ವಿಷಯ ಹೇಳ್ತಾರಪ್ಪ ಅದನ್ನು ಕೇಳು, ನನಗೆ ಬಂದು ಹೇಳು ಅಂತಿದ್ಲು. ಆಕೆ ಮಗ ಹಂಗೆ ಮಾಡ್ತಿದ್ದ. ಒಂದು ದಿವಸ ಶಾಸ್ತ್ರ ಹೇಳ್ತಾ ಸಿದ್ಧಾರೂಢರು ಈರುಬಾಯಿ ಮಗನ ಎಬ್ಬಿಸಿ, ಬಾರಪ್ಪ ಇಲ್ಲಿ, ನಿಮ್ಮವ್ವ ಈ ಲೋಕವನ್ನು ತ್ಯಜಿಸಾಕತ್ತಾಳೋ, ಲಘುನ ಹೋಗಿ ಈ ವಿಭೂತಿಯನ್ನು ಆಕೆ ಹನಿಗೆ ಹಚ್ಚು ಅಂತ ವಿಭೂತಿ ಕೊಟ್ಟು ಕಳಿಸಿದರು. ಆಕೆ ಮಗ ಓಡಿ ಹೋದ. ಖರೇನ ನಾವು ಮನ್ಯಾಗ ಮಂದೆಲ್ಲ ಕೂಡಿದ್ರು. ಆ ಈರುಬಾಯಿ ಪ್ರಾಣ ಹೋಗಿಬಿಟ್ಟಿತ್ತು. ಅಳ್ಕೋತ ಸಿದ್ಧಾರೂಢರು ಕೊಟ್ಟಂಥ ವಿಭೂತಿಯನ್ನು ಆ ಪ್ರೇತದ ಆ ಒಂದು ಮೃತ ದೇಹದ ಹನಿಗೆ ಹಚ್ಚಿದ 5 ನಿಮಿಷದೊಳಗೆ ಹೊಳ್ಳಿ ಮತ್ತೆ ಪ್ರಾಣ ಬಂತ್ರಿ ಈರುಬಾಯಿದು. ಈರುಬಾಯಿ ಹೇಳ್ತಾಳ, ನಮ್ಮಪ್ಪ ಯಮಲೋಕಕ್ಕೆ ನನ್ನ ಯಮದೂತರು ಕರ್ಕೊಂಡು ಹೋಗಿದ್ರೆ ಕರೆ ಅಲ್ಲಿ ನಾನು ಬಂದು ನನ್ನನ್ನು ಹೊಳ್ಳಿ ಕರ್ಕೊಂಡು ಬಂದಾನ. ನನ್ನ ಕಾಲ ಮೇಲೆ ಕೈಯಾಡಿಸಿ ನನ್ನ ಆರಾಮ ಮಾಡಿದಾನ. ಇನ್ನು 3 ತಿಂಗಳ ನಿತ್ಯವೂ ಸಹಿತ ನಾ ಅಜ್ಜನ ಮಟ್ಟಕ್ಕೆ ಹೋಗಿ ಶಾಸ್ತ್ರವನ್ನು ಕೇಳಿ 3 ತಿಂಗಳಾದ ನಂತರ ಸ್ವತಃ ತಾನ ಬಂದು ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನ ಅಂತ ಹೇಳಿದ್ದಕ್ಕೆ ಈರುಬಾಯಿ. ಎಲ್ಲರಿಗೂ ವಿಚಿತ್ರ ಆಯಿತು. ಖರೆ ನನ್ನ ಕಟ್ಟಿದ್ರು ಕಾಲು ಮುರದಲ್ಲಿ ಅದನ್ನು ಬಿಚ್ಚಿ ಅಡ್ಡಾಡಕತ್ಬಿಟ್ಲು. 3 ತಿಂಗಳ ನಿತ್ಯವೂ ಹೋಗಿ ಸಿದ್ಧಾರೂಢರ ಶಾಸ್ತ್ರ ಶ್ರವಣವನ್ನು ಮಾಡಿ ಅವರು ಹೇಳಿದಂತಹ ದಿವಸನ ಕಟ್ಟಿ ಮೇಲೆ ಕುಂತ ನಕ್ಕೊಂತ ನಮ್ಮಪ್ಪ ಬಂದ, ರಥದೊಳಗೆ ಕುಂತಾನ, ನಾನು ಕರೆಯಕತ್ತಾನಂಥೇಳಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸಿದ್ಧಾರೂಢ ಅನ್ಕೋತ ಪ್ರಾಣವನ್ನು ಬಿಟ್ಲು. ಎಂಥ ಒಂದು ಕರುಣಾಮೂರ್ತಿ ಸದ್ಗುರು ಸಿದ್ಧಾರೂಢರು ಅಂತ ಹೇಳಿಕಾರ ಇಲ್ಲಿ ನಾವು ತಿಳ್ಕೋಬಹುದು. ಕಲಾವತಿ ಆಯಿಯವರು ರುಕ್ಮಾಬಾಯಿ ಅಂತ ಅವ್ರ ಹೆಸರಿತ್ತು. ಆದರೆ ಸಿದ್ಧಾರೂಢರ ಸೇವೆ ಮಾಡಿದ್ದಕ್ಕೆ ಸಿದ್ಧಾರೂಢರು ಮೆಚ್ಚಿ ಅವರಲ್ಲಿದ್ದಂಥ ಒಂದು ಸಂಗೀತ ಜ್ಞಾನವನ್ನು ವಿದ್ಯೆಯನ್ನು ನೋಡಿದಂಥ ಸಿದ್ಧಾರೂಢರು ರುಕ್ಮಾಯಿ, ನೀನು ರುಕ್ಮಾಬಾಯಿ ಅಲ್ಲ ಕಲಾವತಿ ಅಂತ ಹೇಳಿಕಾರ ಆ ಪುಣ್ಯವಂತಳಿಗೆ ಆಶೀರ್ವದಿಸಿ ಹೆಸರಿಟ್ಟರು. ಅಂಥ ಕಲಾವತಿ ಆಯಿಯವರು ಮಾಡಿದಂತಹ ಸೇವೆಗೆ ಮೆಚ್ಚಿ ಸಿದ್ಧಾರೂಢ ಪೂಳ ಕಲಾವತಿ ಆಯಿಯವರಿಗೆ ಕೇಳ್ತಾರೆ, ನಿನಗೆ ಏನು ಬೇಕು ಅಂತ ಹೇಳ್ತಾರೆ. ಆವಾಗ ನನಗೇನು ಬೇಡ, ನಾ ಏನು ಬೆಳಗಾವಿ ಅನಗೋಳದೊಳಗೆ ಹರಿಮಂದಿರವನ್ನು ಸ್ಥಾಪನೆ ಮಾಡಿದ್ದೇನೆ ನಿಮ್ಮ ಅನುಗ್ರಹದಿಂದ, ಅಲ್ಲಿ ನಿತ್ಯವೂ ಸಹಿತ ನನ್ನ ಜೊತೆ ಬಂದು ನೀವೇ ಇರಬೇಕು ಅಂತ ಆಯಿಯವರು ಬೇಡ್ಕೊಳ್ತಾರೆ. ಆಯ್ತು ಅಂಥೇಳಿ ಸಿದ್ಧಾರೂಢ ಪೂಳು ಆಯಿಯವರಿಗೆ ಆಶೀರ್ವಾದ ಮಾಡ್ತಾರೆ. ಸಿದ್ಧಾರೂಢ ಪೂಳ ದೇಹ ಬಿಟ್ಟ ನಂತರ ಇಡೀ ಮಹಾರಾಷ್ಟ್ರದ ತುಂಬ ಸಂಚಾರ ಮಾಡಿ, ಕರ್ನಾಟಕದ ತುಂಬ ಸಂಚಾರ ಮಾಡಿ ಕಲಾವತಿ ಆಯಿಯವರು ಸಿದ್ಧಾರೂಢರ ಮಹಿಮೆಯನ್ನು ಜಗತ್ತಿಗೆ ಸಾರಿದರು. ಕಾರಣಾಂತರಗಳಿಂದ ಅವರಿಗೆ ಆರಾಮಿಲ್ಲ ಅಂತ ಹೇಳ್ಕಾರ ಬೇರೆ ಊರೊಳಗೆ ಅವ್ರನ್ನ ದವಾಖಾನೆದೊಳಗೆ ಹಾಕಿದಾಗ ಆಯಿ ಅವರು ಹೇಳ್ತಿದ್ರಂತ, ನನ್ನ ಪ್ರಾಣ ಈ ಹರಿಮಂದಿರದೊಳಗನ ಹೋಗಬೇಕು, ಯಾಕಂದ್ರೆ ಕೃಷ್ಣ ಭಗವಂತನ ಸ್ವರೂಪರಾದಂತಹ ಸದ್ಗುರು ಸಿದ್ಧಾರೂಢರು ಇಲ್ಲಿ ವಾಸದಾರ ಅಂತ ಹೇಳ್ತಿದ್ರಂತ. ಆದರೂ ಸಹಿತ ಅವರಿಗೆ ಅಲ್ಲೇನ ಮುಂಬೈದೊಳಗನ ಅವ್ರದ್ದು ಪ್ರಾಣ ಹೋತು ಅಂತ ಹೇಳಿಕಾರ ಕೇಳಿದ್ದೆ ನಾನು. ಅವ್ರ ಮೈಯೆಲ್ಲ ತಣ್ಣಗಾಗಿತ್ತು. ಯಾವ ಒಂದು
ಜೀವಂತ ಇರುವ ಲಕ್ಷಣಗಳನ್ನು ಇದ್ದಿದ್ದಿಲ್ಲ. ಆದರೆ ಕಿವಿಗೆ ಸ್ಟೆಟಸ್ಕೋಪ್ ಹಚ್ಚಿ ಅವರ ಎದೆ ಮೇಲೆ ಇಟ್ಟಾಗ ಒಳಗೆ ಹಾರ್ಟ್ ಬಿಟ್ಟು ಮಾತ್ರ ಕೇಳಿದಂಗೆ ಆಗ್ತಿತ್ತು ಅಂತ ಹೇಳ್ತಿದ್ರು. ಅವರನ್ನು ಮುಂಬೈದಿಂದ ಕರ್ಕೊಂಡು ಬಂದು ಆ ಬೆಳಗಾವಿಯ ಅನಗೋಳದ ಹರಿಮಂದಿರದೊಳಗೆ ಅವರನ್ನು ಮಲಗಿಸಿದ ಕೂಡಲೇ ಅವರ ಹೃದಯದ ಒಂದು ಬಡಿತ ನಿಂತಿತ್ತು ಅಂತ ಹೇಳ್ಕಾರ ನಾವೊಬ್ಬ ಪುಣ್ಯಾತ್ಮರ ಬಾಯಿಂದ ಕೇಳಿದ್ದೆ. ಅದಕ್ಕಾಗಿ ಸಿದ್ಧಾರೂಢರು ಎಂಥವ್ರದಾರಪ್ಪ ಅಂದ್ರೆ ತಮ್ಮನ್ನು ನಂಬಿದಂಥ ಭಕ್ತರಿಗೆ ಮೋಕ್ಷವನ್ನು ಕೊಡುವಂಥ ಮೋಕ್ಷ ಪ್ರದಾಯಕರದಾರ. ಗದಿಗೆವ್ವ ಸಿದ್ಧಾರೂಢರ ಸೇವೆಯನ್ನು ತಾ ಜೀವ ಇರೋ ಮಠನೂ ಮಾಡಿದಳು. ಕಡೀಕ ಯಪ್ಪ ನಿನ್ನ ಸೇವಾ ಮಾಡ್ಕೋತಾನೆ ನನ್ನ ಪ್ರಾಣ ಹೋಗ್ಬೇಕು ನೋಡ ಅಂತ ಅಂದಿದ್ಲಂತ. ಸಿದ್ಧಾರೂಢರು ಅವರಿದ್ದಾಗ ಆಯ್ತವ್ವ ಅಂದಿದ್ರಂತ. ನೋಡ್ರಿ, ಆ ಗದಿಗೆವ್ವ ನಿತ್ಯವೂ ಸಹಿತ ಸಿದ್ಧಾರೂಢರ ಒಂದು ಸಾಯಂಕಾಲದ ಬೆಳಗಿನ ಮಹಾಮಂಗಳಾರತಿಗೆ ಪಂಚಾರತಿಯನ್ನು ತಾನೇ ಹಿಡ್ಕೊಳ್ತಿದ್ಲು. ಒಂದು ದಿವಸ ಸೋಮವಾರ ದಿವಸ ಸಾಯಂಕಾಲದ ಮಹಾಪೂಜೆಗೆ ಪಂಚಾರತಿಯನ್ನು ತಾನೇ ಹಿಡಿದು ಸಿದ್ಧಾರೂಢರ ಒಂದು ಸಮಾಧಿ ಮಂದಿರದಲ್ಲಿ ಮಂಗಳಾರತಿ ಸೇವೆಯನ್ನು ಮಾಡಿ ಒಂದು ಪ್ರದಕ್ಷಿಣೆ ಹಾಕಿ ಸಿದ್ಧಾರೂಢರ ಸಮಾಧಿ ಮುಂದನ ತನ್ನ ಪ್ರಾಣವನ್ನು ಬಿಟ್ಲು. ಅಂದಮೇಲೆ ಸಿದ್ಧಾರೂಢರು ಎಂಥ ದೊಡ್ಡವರು, ಅವರ ಕರುಣಾದೃಷ್ಟಿ ಎಂಥದ್ದು. ಅದಕ್ಕೆ ನಿತ್ಯವೂ ಸಹಿತ ನಾವು ಅವರ ಸ್ಮರಣೆಯನ್ನು ಮಾಡ್ಕೋತಾಗಿದ್ದರೆ ನಾವು ಎಲ್ಲಿದ್ದರೂ ಸಹಿತ ಆ ನಮ್ಮಪ್ಪ ಸಿದ್ಧಾರೂಢ ಬಂದು ನಮ್ಮನ್ನು ಕಾಯ್ತನದ್ರೊಳಗೆ ಯಾವ ಸಂಶಯನೂ ಇಲ್ಲ. ಬಸಲಿಂಗಮ್ಮ ಸಾನಿಕೊಪ್ಪವರು ನಮ್ಮ ಮುತ್ತಜ್ಜಿ ಆಗಬೇಕು. ಅವರು ನಮ್ಮ ಅಜ್ಜಗ ಅಕ್ಕ ಅವರನ್ನು ದತ್ತಕ್ಕೆ ತೊಗೊಂಡಿದ್ರು. ಅದಕ್ಕಾಗಿ ನಮ್ಮ ಅಜ್ಜಗ ಅವ್ವನ ಆಗ್ತಿದ್ಲಕ್ಕೆ ನಮ್ಮ ಮುತ್ತಜ್ಜಿ. 104 ವರ್ಷ ಬದುಕಿದ್ರು. ನನ್ನ ಜೋಡಿ ಭಾಳ ವಿಶೇಷವಾಗಿ ಸಿದ್ಧಾರೂಢಪ್ಪನ ಒಂದು ಜೀವನವನ್ನು ಕುರಿತು ಚರ್ಚೆ ಮಾಡ್ತಿದ್ರು. ಅವ್ರು ಹೆಂಗೆ ಕೊಂಡಿರ್ತಿದ್ರು, ಹೆಂಗೆ ಮಾತಾಡ್ತಿದ್ರು, ಅವ್ರು ಅಡ್ಡಾಡ್ತಿದ್ರು ಹೆಂಗೆ, ಅವರ ಪ್ರವಚನ ಶೈಲಿ ಹೆಂಗಿತ್ತು, ಯಾವ ರೀತಿ ಭಕ್ತರನ್ನು ಸಂತೋಷಪಡಿಸ್ತಿದ್ರು, ಕಷ್ಟದೊಳಗಿದ್ದಂತಹ ಭಕ್ತರಿಗೆ ಯಾವ ರೀತಿ ಆತ್ಮಧೈರ್ಯವನ್ನು ತುಂಬುತ್ತಿದ್ದರು, ಯಾವ ರೀತಿ ಭಕ್ತರನ್ನು ಹೋಗಿ ರಕ್ಷಣೆ ಮಾಡ್ತಿದ್ರು ಅಂತ ಹೇಳ್ಕಾರ ಕಣ್ಣೀರು ಸುರಿಸ್ಕೋತ ಬಸಲಿಂಗಮ್ಮ ಸಾನಿಕೊಪ್ಪವರು ನನಗೆ ಯಾವಾಗಲೂ ಹೇಳ್ತಿದ್ರು. ಅವ್ರಿಗೆ ತಮಗಾದಂಥ ಅನುಭವಗಳನ್ನು ಹೇಳುವಾಗ ಒಂದು ಸಾರಿ ಅವರು ಬಸ್ಸಿನೊಳಗೆ ಸಂಚಾರ ಮಾಡುವಂತಹ ಸಮಯದೊಳಗೆ ಬಾಗೇವಾಡಿ ಮತ್ತು ಬೆಳಗಾವಿಯ ಮಧ್ಯದಲ್ಲಿರುವಂಥ ಕಣಿವೆ ಏರಿ ಬಸ್ಸು ಪಲ್ಟಿಯಾಗಿತ್ತಂತ. ಆವಾಗ ಸಿದ್ಧಾರೂಢ ಅಂಥೇಳಿ ಕೂಗಿದ್ರಂತ. ಒಂದು ಕಬ್ಬಿಣದ ಸೀಟ್ ಕಿತ್ತು ಬಂದು ಅವ್ರ ಕುತ್ತಿಗೆ ಮೇಲೆ ಬಿತ್ತಂತ, ಬಸಲಿಂಗಮ್ಮನವ್ರ ಕುತ್ತಿಗೆ ಮೇಲೆ. ಆದ್ರೂ ಸಹಿತ ಏನಾಗಲಿಲ್ಲ. ಆಮೇಲೆ ಯಾರೋ ಬಂದು ಬಸ್ನೊಳಗಿದ್ದವ್ರನ್ನೆಲ್ಲರನ್ನು ತೆಗಿಯುವಾಗ ಇವ್ರ ಕುತ್ತಿಗೆ ಮೇಲೆ ಬಿದ್ದಂಥ ಸೀಟ್ ತೆಗೆದು ಇವ್ರನ್ನ ಹೊರಗೆ ತೆಗೆದ್ರಂತ. ಅವ್ರ ಕುತ್ತಿಗೆಗೆ ಏನೂ ಆಗಿರಕ್ಕಿಲ್ಲ, ಆರಾಮನ ಇದ್ದರು. ಸಿದ್ಧಾರೂಢಪ್ಪನ ನನ್ನನ್ನು ಪಾರು ಮಾಡಿದ ಅಂಥೇಳಿ ಬಸಲಿಂಗಮ್ಮನವರು ಮತ್ತು ಹೊಳ್ಳಿ ಹುಬ್ಬಳ್ಳಿಗೆ ಬಂದಾರ. ಸಿದ್ಧಾರೂಢರ ಕುತ್ತಿಗೆ ಬಾತಿತ್ತಂತ ನೋಡ್ರಿ. ಯಪ್ಪ ಏನಾಗೈತೆ ನಿಮ್ಮ ಕುತ್ತಿಗೆಗೆ ಅಂದಾಗ ಬಸಲಿಂಗವ್ವ ಬಸ್ ಪಲ್ಟಿ ಆದಾಗ ಸಿದ್ಧಾರೂಢ ಅಂತ ನನಗೆ ಕೂಗಿದಲ್ಲ ಮಗಳ, ನಿನ್ನ ಒಂದು ಕುತ್ತಿಗೆ ಮೇಲೆ ಬಿದ್ದಂಥ ಆ ಭಾರವನ್ನು ನಾ ಹೊತ್ತೆ ಅಂಥೇಳಿ ಸಿದ್ಧಾರೂಢರು ಹೇಳಿದರು. ಬಸಲಿಂಗಮ್ಮ ಅದನ್ನು ನೆನೆಸಿ ಕಣ್ಣೀರು ಸುರಿಸ್ತಿದ್ಲು. ನಮ್ಮಪ್ಪ ಭಾಳ ದೊಡ್ಡವದನಪ್ಪ, ಅವನ ನಂಬು. ಜೀವನದೊಳಗೆ ಎಂಥ ಕಷ್ಟ ಬಂದ್ರೂ ಸಹಿತ ಅವನ ಸ್ಮರಣೆಯನ್ನು ಬಿಡಬೇಡ. ಅವ ಯಾವುದೋ ರೀತಿಯಿಂದ ನಿನ್ನನ್ನು ರಕ್ಷಣೆ ಮಾಡ್ತಾನಪ್ಪ ಅಂತ ಹೇಳ್ಕಾರ ಬಸಲಿಂಗಮ್ಮ ಸಾನಿಕೊಪ್ಪವ್ರು ಭಾಳ ವಿಶೇಷವಾಗಿ ನನಗೆ ಹೇಳ್ತಿದ್ರು. ಅವ್ರು ಒಂದು ಸಾರಿ ತಿರುಪತಿಗೆ ಹೋದಾಗ ಅಲ್ಲೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ತಲೆ ಬೋಳಿಸ್ಕೊಳ್ಳೋದನ್ನು ನೋಡಿ ನಾನು ತಲೆ ಬೋಳಿಸ್ಕೋಬೇಕಂತ ಬಸಲಿಂಗಮ್ಮನವ್ರ ಮನುಷ್ಯನೊಳಗೆ ಬಂತಂತ. ಅವತ್ತು ರಾತ್ರಿ ಸಿದ್ಧಾರೂಢರಕ್ಕಿ ಕನಿಷ್ಠನೊಳಗೆ ಹೋಗಿ, ಬಸಲಿಂಗವ್ವ ಈಗ ತಲೆ ಬೋಳಿಸ್ಕೋಬೇಡವಾ, ಮುಂದೆ ಒಂದು ದಿವಸ ನಿನಗೆ ತಲೆ ಬೋಳಿಸ್ಕೊಳ್ಳೋದೈತಿ, ಈಗ ಬೇಡ ಅಂತಂದಿದ್ರಂತ ನೋಡ್ರಿ. ಯಾವಾಗ 1926ನೇ ಇಸ್ವಿಯೊಳಗೆ ಆವಾಗ ಆದಂಥ ಘಟನೆ. ಮುಂದೆ 1997ರೊಳಗೆ ಅವ್ರ ತಲೆ ಒಳಗೆ ಇಷ್ಟು ಏನಾದು ಅಂದ್ರೆ ಎಂಥ ಔಷಧ ತಂದು ಹಚ್ಚಿದ್ರು.
ಏನು ಮಾಡಿದರೂ ಸಹಿತ ಬೇಕಾದಂಗೆ ತೊಳೆದ್ರೂ ಸಹಿತ 10 ನಿಮಿಷದೊಳಗೆ ಮತ್ತು ತಲೆ ತುಂಬ ಅಡ್ಡಾಡ್ತಿದ್ದು. ಆವಾಗ ತಲೆ ಮೇಲಿನ ಕೂದಲು ಎಲ್ಲ ತೆಗಿಲಾರ್ದ ಬೇರೆ ದಾರಿನೇ ಇರ್ತಿರ್ಕಿಲ್ಲ. ಆವಾಗ ಕಣ್ಣೀರು ಸುರಿಸ್ಕೋತ ಮನೆಗೆ ಕೂದಲ ತೆಗಿಯೋನ ಕರೆಸಿ ಹಿತ್ತಲದೊಳಗೆ ಅವ್ರನ್ನ ಕುಂಡ್ರಿಸಿ ತಲೆ ಬೋಳಿಸಿದ್ವಿ. ಬಸಲಿಂಗಮ್ಮನವ್ರು ನಗತಿದ್ರು. ನಮಗೆ ಕೆಟ್ಟ ಅನ್ನಿಸ್ತಿತ್ತು, ಆದ್ರೆ ಅವ್ರು ನಗತಿದ್ರು. ಅವ್ರನ್ನ ಸ್ನಾನ ಮಾಡಿಸಿ ದೇವ್ರ ಮನೆಗೆ ಕರ್ಕೊಂಡು ಬಂದ ಆ ಕುರ್ಚಿ ಮೇಲೆ ಕುಂಡ್ರಿಸಿ ವಿಭೂತಿ ಹಚ್ಕೊಳಕ್ಕೆ ಕೊಟ್ಟ ಮೇಲೆ ನನ್ನ ಕರೆದು, ಶ್ರೀಶೈಲ, ಈ ಬೋಳ್ಸಿದ ತಲೆ ಮ್ಯಾಲೆ ಸಿದ್ಧಾರೂಢ ಸ್ವಾಮಿ ಪ್ರಸನ್ನ ಅಂತ ಹೇಳಿಕರ ಬರೆಯು ಅಂತಂದ್ರೆ ನೋಡ್ರಿ. ಇವತ್ತಿಂದ ಸಿದ್ಧಾರೂಢ ಸ್ವಾಮಿ ಪ್ರಸನ್ನ ಅಂತ ಹೇಳಿಕರ ಬೋಳ್ಸಿದ ತಲೆ ಮೇಲೆ ಬರೆಸ್ಕೊಂಡ್ರು. ಹಿಂಗ್ಯಾಕೆ ಬರೆಸ್ಕೊಂಡ್ರಿ ಅಂತ ಹೇಳಿಕರ ನಮ್ಮ ಅಜ್ಜಿನ ಕೇಳಿದಾಗ ಒಂದು ಮಾತು ಹೇಳಿದ್ಲು. ನಮ್ಮಪ್ಪ ತಿರುಪತಿ ಒಳಗೆ ತಲೆ ಬೋಳಿಸ್ಕೋತಾನಂದ್ರೆ ಬ್ಯಾಡವಾ, ಒಂದು ದಿವ್ಸ ಬೋಳಿಸ್ಕೋಬೇಕು ಅಂದಿದ್ದು. ಅದಕ್ಕೆ ಆ ಬೋಳಿಸ್ಕೊಂಡಂತಹ ತಲೆ ಖಾಲಿ ಉಳಿಬಾರ್ದು, ನಮ್ಮಪ್ಪ ಇರ್ಬೇಕಲ್ಲಿ, ಅದಕ್ಕೆ ಅಂಥೇಳಿ ಸಿದ್ಧಾರೂಢ ಸ್ವಾಮಿ ಪ್ರಸನ್ನ ಅಂಥೇಳಿ ಬರೆಸ್ಕೊಂಡಂತಹ ಪುಣ್ಯಾತ್ಮರು ಬಸಲಿಂಗಮ್ಮ ಸಾಣಿಕೊಪ್ಪವ್ರು. ಅವ್ರಿಗೇನು 1, 2 ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದ್ರು ಸಿದ್ಧಾರೂಢರು. ಸಿದ್ಧಾರೂಢಪ್ಪ ದೇಹ ಬಿಟ್ಟ 30 ವರ್ಷದ ನಂತರ ಶ್ರೀಶೈಲಕ್ಕೆ ಹೊಂಟು ಹೋಗ್ಬೇಕಂತ ಹೇಳಿಕಾರ MK ಹುಬ್ಬಳ್ಳಿ ಮ್ಯಾಲೆ ಹಾದು ಇಟ್ಗಿಯಿಂದ ದೊಡ್ಡ ಹುಬ್ಬಳ್ಳಿಗೆ ಬಂದಾರ. ಬರಗುಡದ ರೈಲ್ವೆ ಹೋಗಿಬಿಟ್ಟಿತ್ತಂತ, ಹುಬ್ಬಳ್ಳಿಯಿಂದ ಎಲ್ಲರೂ ಹೋಗಿಬಿಟ್ಟಿದ್ರು. ರಜಪೂತ್ ಗಂಗಮ್ಮ ಮತ್ತು ಈ ಬಸಲಿಂಗಮ್ಮ ಇಬ್ಬರು ಕೂಡ ಸಿದ್ಧಾರೂಢರ ಮಠಕ್ಕೆ ಬಂದ್ರಂತ. ಗುರುನಾಥ ಹರಡಪ್ಪವ್ರು ಇದ್ರಂತ. ಅವಾಗಿನ್ನೂ ಗುರುನಾಥ ಹರಡಪ್ಪಗೆ ನಮಸ್ಕಾರ ಮಾಡಿ, ಸಿದ್ಧಾರೂಢರ ಗದಿಗಿಗೆ ನಮಸ್ಕಾರ ಮಾಡಿ ಅಲ್ಲೇ ತೆಳಗೆ ಕಟ್ಟಿ ಮೇಲೆ ಕುಂತಿದ್ರಂತ. ಯಾರೋ ಒಬ್ಬ ಸಾಧು ಬಂದಂತೆ. ನೋಡುವ, ನಾ ಶ್ರೀಶೈಲಕ್ಕೆ ಹೋಗೋದನೇ ಬರ್ತೀರಣ ಅಂತ ಕೇಳಿಬಿಟ್ಟಂತ. ಒಮ್ಗಿಲಿ ಕಣ್ಣಾಗ ನೀರು ಬಂದು ಇವರಿಗೆ. ನಾವು ಅಲ್ಲೇ ಹೊಂಟಿದ್ದೀವಪ್ಪ, ನಡ್ರಿ ಅಂಥೇಳಿ ಮತ್ತು ಬೇರೆ ಟ್ರೈನ್ ಹಿಡ್ಕೊಂಡು ಅವತ್ತನ ಹೋದ್ರಂತ. ಹೋಗೋ ಮಠ ಅಂದ್ರೆ ಕರ್ನೂಲ್ನೊಳಗೆ ಇವ್ರ ಜೋಡಿ ಏನು ಹೊಂಟಿದ್ರು ಮೊದಲು, ಅವ್ರು ಅಲ್ಲೇ ಇದ್ರಂತ. ಇವರಿಬ್ಬರು ಹೋಗಿ ತಮ್ಮ ಒಂದು ಏನು ಅವ್ರದ್ದೊಂದು ಮಂಡಳಿ ಇತ್ತು, ಅದಕ್ಕೆ ಕೂಡಿದ್ರು. ಹೆಂಗೆ ಬಂದ್ರಿ ನೀವು ಇಲ್ಲಿ ಅಂತ ಕೇಳಿದ್ರೆ ಅವ್ರು, ಇಲ್ಲ ಸಿದ್ಧಾರೂಢರ ಮಠಕ್ಕೆ ಕುಂತಿದ್ವಿ, ಒಬ್ಬರು ಅಜ್ಜವರು ನಮ್ಮನ್ನು ಕರ್ಕೊಂಡು ಬಂದರು. ಎಲ್ಲಿದ್ದಾರೆ ಅಜ್ಜರು ಅಂದ್ಬಿಡ್ದು ಹೊಳ್ಳಿ ನೋಡೋ ಮಠ ಅಂದ್ರೆ ಯಾರು ಇದ್ದಿದ್ದೇನೆ ಇಲ್ಲ, ಯಾವುದೋ ಒಂದು ಅಗೋಚರ ರೂಪದಿಂದ ಸ್ವತಃ ಸಿದ್ಧಾರೂಢರನ್ನ ಬಂದು ಅವರನ್ನು ಕರ್ನೂಲ್ ಮಠ ಓದಿಬಿಟ್ಟು ಬಂದಿದ್ದರು. ಅಂದಮೇಲೆ ಎಂಥವ್ರು ಇರಬಹುದು ಸಿದ್ಧಾರೂಢರು, ಎಂಥ ಕರುಣಾಮೂರ್ತಿಗಳಿರಬಹುದು ಸಿದ್ಧಾರೂಢರು. ಬಸಲಿಂಗಮ್ಮನವರು ಚಕ್ಕಡಿ ಒಳಗೆ ಉಳುವಿಗೆ ಹೋಗುವಾಗ ಬ್ರಿಟಿಷ್ ಕೆಲವೊಂದು ದುಷ್ಟರು ಇವ್ರ ಗಾಡಿ ಮೇಲೆ ಬಂದ ಮಾರಣಾಂತಿಕ ಹಲ್ಲೆ ಮಾಡಕ್ಕೆ ನಿಂತ್ರಂತ. ಅವಾಗ ಸಿದ್ಧಾರೂಢ ಅಂದ್ರೆ ಒಂದು ಕ್ಷಣದೊಳಗೆ ಎಲ್ಲರೂ ಓಡಿ ಹೋಗಿದ್ದರಂತ. ಸ್ವತಃ ತಮಗಾದಂಥ ಅನುಭವವನ್ನು ಅವರು ಹೇಳ್ತಿದ್ರು. ಹಂಗೆ ವಿಠ್ಠಲನ ನಾಮಸ್ಮರಣೆಯನ್ನು, ಗರಗದ ಮಡಿವಾಳೇಶ್ವರರ ನಾಮಸ್ಮರಣೆಯನ್ನು, ಶ್ರೀಶೈಲ ಮಲ್ಲಿಕಾರ್ಜುನನ ನಾಮಸ್ಮರಣೆಯನ್ನು, ಸಿದ್ಧಾರೂಢರ ನಾಮಸ್ಮರಣೆಯನ್ನು ಎಂದೂ ಬಿಡಲಿಲ್ಲ ಬಸಲಿಂಗಮ್ಮನವರು. ಮತ್ತೊಂದು ಮಾತು ಮೇಲೆ ಹೇಳ್ತಿದ್ರು. ಏನಂದರೆ, ಸಿದ್ಧಾರೂಢಪ್ಪಗೆ ಬೇಕಾದ್ರೆ ನೀನು ನಡ್ಕೊಳ್ಳೋದು ಕಡಿಮೆ ಮಾಡಪ್ಪ, ಆದರೆ ಗುರುನಾಥ ಹರಡಪ್ಪನ ಮಾತ್ರ ಭಾಳ ಭಕ್ತಿಯಿಂದ ನಡ್ಕೋಪ, ಭಾಳ ದೊಡ್ಡವದನ ಗುರುನಾಥ ಹರಡಪ್ಪ ಅಂತ ಹೇಳ್ತಿದ್ಲು ಬಸಲಿಂಗಮ್ಮ. ಹಿಂಗೆ 1997 ಅವರ ದೇಹ ಬಿಡುವಂತಹ ಸಮಯ ನೋಡ್ರಿ. 8 ದಿನ ಮೊದಲ ಹಾಸಿಗೆ ಹಿಡಿದ್ರು. ಯಾವಾಗಲೂ ಸಿದ್ಧಾರೂಢಪ್ಪಳು ಕೊಟ್ಟಂಥ ರುದ್ರಾಕ್ಷಿ ಸರದಿಂದ ಜಪ ಮಾಡ್ಕೋತನ ಮಲ್ಕೊಳ್ಳೋರು. ಮುಂದೆ ಆ ಜಪಮಾಲೆಯ ಪರಿವನು ಹೋತು. ತಮ್ಮ ಶಿರಿ ಸೆರಗನ್ನು ತಗೊಂಡು ಸಿದ್ಧಾರೂಢರು ಹೇಳಿದ ಮಂತ್ರವನ್ನು ಮನಸ್ಸಿನೊಳಗೆ ಅನ್ನೋರು. ಒಬ್ಬ ದೊಡ್ಡ ಅಧಿಕಾರಿಗಳವರು, ಎಂಪ್ಲಾಯ್ಮೆಂಟ್ ಆಫೀಸರ್ ಇದ್ದರು, ಗುರುಮೂರ್ತಿ ಅಂಕಲ್ ಅಂತ ಹೇಳ್ಕಾರ. ಅವರು ಸ್ವಪ್ನದೊಳಗೆ ಸಿದ್ಧಾರೂಢರು ಹೋಗಿಬಿಟ್ಟಾರ. ಇಂಥವ್ರ ಮನೆ ಒಳಗೆ ಒಬ್ಬಾಕಿ ಅಜ್ಜಿ ಅದಳು. ಆಕೆ ಇಂಥ ದಿವಸನ ಪ್ರಾಣ ಬಿಡ್ತಾಳು ಮತ್ತು ಆಕೆನ ಎಲ್ಲಿ ಮಣ್ಣು ಮಾಡಬೇಕು ಅಂತ ಹೇಳ್ಕಾರ ಮೊದಲೇ ಜಾಗ ತೋರಿಸ್ಬಿಟ್ರಂತ ನೋಡ್ರಿ. ಅವ್ರು ನಮ್ಮ ಮನೆಗೆ ಬಂದು ಕೇಳೋ ಮಟ್ಟ ಅಂದ್ರೆ ಖರೇನ ನಮ್ಮ ಅಜ್ಜಿಗೆ ಆರಾಮ ಇದ್ದಿದ್ದಿಲ್ಲ. ಹುಬ್ಬಳ್ಳಿ ಧಾರವಾಡದೊಳಗೆ ಎಷ್ಟು ಜಾಗ ಅದ ಅವನ್ನೆಲ್ಲ ನಮ್ಮ ಕಾಕ ಅವರು, ನಾವು, ನಮ್ಮ ಅಪ್ಪ ಅವರು ತೋರಿಸುವಂತ ಹೋದ್ವಿ. ಕಡಿಕ
ಧಾರವಾಡದಿಂದ 10 ಕಿಲೋಮೀಟ್ರ್ ಅಂತರದೊಳಗಿರುವಂಥ ಮಂಡಿಹಾಳ ಅನ್ನುವಂಥ ಗ್ರಾಮ. ಅಲ್ಲಿ ನಮ್ಮದು ಹೊಲ. ಅಲ್ಲಿ ಹೋಗಿ ಜಾಗ ತೋರಿಸಿದ್ವಿ. ಹೊಲ ಇದೇ ಜಾಗ ಅಂತ ಹೇಳ್ತಾರೆ. ಅಲ್ಲಿ ಹೂವು ಇಟ್ಟುಬಿಟ್ರು. ಅವತ್ತು ಶನಿವಾರ ಇತ್ತು. ಮನೆಗೆ ಬಂದ್ವಿ. ಅಜ್ಜಿಯವರು ನಾಮಸ್ಮರಣೆ ಒಳಗನ ಅದಾರ. ಬುಧವಾರ ದಿವಸ ಅಂದ್ರೆ ಬಸಲಿಂಗಮ್ಮನವರು ದೇಹ ಬಿಡ್ತಾರೋ 16/7/1997. ಆವಾಗ ಜುಲೈ 16ನೇ ತಾರೀಕು. ಅವತ್ತು ನೋಡಿದ್ರೆ ಆಷಾಢ ಏಕಾದಶಿ. ಅವತ್ತು ದೇಹ ಬಿಡ್ತಾರೋ ಅಂತ ಹೇಳಿ ಹೋಗ್ಬಿಟ್ರು. ಮುಂದೆ ಖರೇನ ಅಜ್ಜಿಯವ್ರಿಗೆ ನಿತ್ಯವೂ ಸಹಿತ ನಾವು ಭಜನೆ ಮಾಡ್ಕೋತ ಅಲ್ಲೇ ಕೂಡ್ತಿದ್ವಿ. ಸಲಾಯಿನ ಮೇಲೆ ಇದ್ದರು. ಮುಂದೆ ಅವ್ರು ಹೇಳಿದಂಗನ ಆಷಾಢ ಏಕಾದಶಿ ನೋಡ್ರಿ 97ನೇ ಇಸ್ವಿ ಒಳಗೆ 16/7/97 ಬುಧವಾರ ದಿವಸ ನಾವು ಮನೆಯೊಳಗೆ ಸಿದ್ಧಾರೂಢರ ಅಭಿಷೇಕ ಮಾಡಿ, ವಿಠ್ಠಲನ ಅಭಿಷೇಕ ಮಾಡಿ, ಪೂಜೆ ಮಾಡಿ, ಒಂದು ತುಳಸಿ ಪತ್ರೆಯನ್ನು ಅವರ ಕೈಗೆ ಹಚ್ಚಿ ಪಾಂಡುರಂಗನ ಪಾದಕ್ಕೆ ಹಚ್ಚೋದಷ್ಟ ತಡ ಅವರ ಪ್ರಾಣ ಹೊಂಟಿತ್ತು ನೋಡ್ರಿ. ಆವಾಗ ಅವರಿಗೆ ಸಾಕು ಮಗ ಇದ್ದಂಗಿದ್ರು. ಅವರು ಮಾರಿಹಾಳ ರುದ್ರಪ್ಪ ಅಂಥೇಳಿ ಬೆಳವಡಿಯವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಕಾಶಿಗೆ ಹೋಗಿದ್ದರು. ಕಾಶಿ ಒಳಗೆ ಅವರಿಗೆ ಒಂದು ದೃಷ್ಟಾಂತ ಆಗಿತ್ತಂತೆ. ಏನಂದ್ರೆ, ನೀ ನೇರವಾಗಿ ಬಸಲಿಂಗಮ್ಮನಂತಕ್ಕೆ ಹೋಗಪ್ಪ ಅಂಥೇಳಿ. ಅವರು ಗಂಗಾ ನೀರನ್ನು ತೊಗೊಂಡು ಬಂದರು ನೋಡ್ರಿ. ಅದೇ ಸಮಯದೊಳಗನ ಆ ಗಂಗೆಯ ನೀರನ್ನು ಸಿದ್ಧಾರೂಢಪ್ಪನ ಹೆಸರು ತೊಗೊಂಡು ಅವ್ರ ಬಾಯೊಳಗೆ ಹಾಕುವಾಗ ಸಿದ್ಧಾರೂಢ ಅಂಥೇಳಿ ಪ್ರಾಣವನ್ನು ಬಿಟ್ಟಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅದಕ್ಕಾಗಿ ಸಿದ್ಧಾರೂಢರು ಯಾವ ರೀತಿಯಾಗಿ ಬಸಲಿಂಗಮ್ಮನವರಿಗೆ ಅವರನ್ನು ನಂಬಿದಂತಹ ಭಕ್ತರಿಗೆ ಮೋಕ್ಷವನ್ನು ಕೊಟ್ಟರು. ನನಗೂ ಅದೊಂದು ಆಸೆ, ನಮ್ಮಪ್ಪ ನಿನ್ನ ಸೇವಾ ಮಾಡಿದ್ದು ಸತ್ಯವಾಗಿದ್ದರೆ, ಒಂದಿಷ್ಟಾದರೂ ಸಹಿತ ನಂದು ಪುಣ್ಯ ಅನ್ನೋದಿದ್ದರೆ ನನ್ನ ಅಂತ್ಯಕಾಲಕ್ಕೂ ಸಹಿತ ನಿನ್ನ ಕರುಣೆ ಆಗಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.